ಪ್ರತಿದಿನ ಸಂಜೆ ಯಾವಾಗ ಆಗುತ್ತೋ ನಮ್ಮ ಫೇವ್ರೆಟ್ ಸೀರಿಯಲ್ಗಳನ್ನು ನೋಡಬೇಕು ಅಂತ ವೆಯ್ಟ್ ಮಾಡೋ ಕನ್ನಡ ಕಿರುತೆರೆ ವೀಕ್ಷಕರಿಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ಇದು ಸೀರಿಯಲ್ ಧಾರಾವಾಹಿ ಪ್ರಿಯರಿಗೆ ದೊಡ್ಡ ಆಘಾತ ಅಂತಾನೆ ಹೇಳಬಹುದು. ಸಾಲು ಸಾಲು ಸೀರಿಯಲ್ಗಳು ಅಂತ್ಯ ಕಾಣ್ತಿದೆ. ಜನ ಮೆಚ್ಚಿದ ಸೀರಿಯಲ್ಗಳೇ ಅಂತ್ಯ ಕಾಣ್ತಾ ಇರುವುದು ವೀಕ್ಷಕರಿಗೆ ಬೇಸರಕ್ಕೆ ಕಾರಣವಾಗಿದೆ. ಹಾಗಾದರೆ ಅಂತ್ಯವಾಗ್ತಾ ಇರುವ ಆ 3 ಸೀರಿಯಲ್ಗಳು ಯಾವುವು? ಖ್ಯಾತ ಧಾರಾವಾಹಿಗಳು ಅಂತ್ಯ ಆಗ್ತಾ ಇರೋದಕ್ಕೆ ಕಾರಣ ಏನು ಅಂತ ಎಲ್ಲದರ ಬಗ್ಗೆ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುನ್ನ ನೀವು ಕೂಡ ಪ್ರತಿದಿನ ಯಾವುದಾದ್ರೊಂದು ಧಾರಾವಾಹಿಯನ್ನು ನೋಡ್ತಾ ಇದ್ರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ಕನ್ನಡ ಕಿರುತೆರೆ ಧಾರಾವಾಹಿ ಲೋಕದ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೌದು, ಕನ್ನಡ ಕಿರುತೆರೆಯ ವಾಹಿನಿಗಳ ಸ್ಲಾಟ್ಗಳು ತುಂಬಿ ತುಳುಕ್ತಾ ಇದೆ. ಒಂದು ಕಡೆ ರಿಯಾಲಿಟಿ ಶೋಗಳು, ಮತ್ತೊಂದು ಕಡೆ ದೊಡ್ಡ ದೊಡ್ಡ ಧಾರಾವಾಹಿಗಳು. ಒಂದಾದ ಮೇಲೆ ಒಂದರಂತೆ ಪ್ರತಿನಿತ್ಯ ವೀಕ್ಷಕರನ್ನ ರಂಜಿಸೋದಕ್ಕೆ ವಾಹಿನಿಗಳು ವಿಭಿನ್ನ ಪ್ರಯತ್ನ ಮಾಡ್ತಾ ಇವೆ. ಇನ್ನು ಹೊಸದೊಂದು ಧಾರಾವಾಹಿಯೋ ಅಥವಾ ರಿಯಾಲಿಟಿ ಶೋನೋ ಎಂಟ್ರಿ ಆಗ್ತಿದೆ ಅಂದರೆ ಯಾವುದಾದ್ರೂ ಒಂದು ಧಾರಾವಾಹಿ ಅಂತ್ಯವಾಗುತ್ತೆ ಅಂತ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಒಂದಾಗಿರುವ ಕನ್ನಡದ ಬಿಗ್ ಬಾಸ್ ಕೂಡ ಆರಂಭವಾಗೋದಕ್ಕೆ ಕ್ಷಣಗಣನೆ ಆರಂಭವಾಗ್ತಾ ಇದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಿಚ್ಚ ಸುದೀಪ್ ಅವರೇ ನಿರೂಪಣೆ ಮಾಡೋದು ಪಕ್ಕಾ ಕೂಡ ಆಗಿದೆ. ಏನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಆರಂಭವಾಗಲಿದ್ದು ಈಗಾಗಲೇ ಸ್ಪರ್ಧಿಗಳ ಆಯ್ಕೆಯ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಒಂದು ಕಡೆ ಬಿಗ್ ಬಾಸ್ ಶುರುವಾಗ್ತಾ ಇರೋದು ಹಲವರಿಗೆ ಖುಷಿ ಸುದ್ದಿ. ಆದರೆ ಇನ್ನೂ ಧಾರಾವಾಹಿ ಪ್ರಿಯರಿಗೆ ಮಾತ್ರ ಇದು ತುಂಬ ಕೋಪ ಬಂದಿದ್ದು ಹಿಡಿಶಾಪ ಹಾಕ್ತಾ ಇದ್ದಾರೆ. ಬೇಗ ಬಂದರೆ ಧಾರಾವಾಹಿ ನೋಡೋದಕ್ಕೆ ಆಗೋದಿಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸ್ತಿದ್ದಾರೆ. ಮತ್ತೊಂದು ಕಡೆ ಧಾರಾವಾಹಿ ಪ್ರಿಯರಿಗೆ ಮತ್ತೊಂದು ಆಘಾತವೂ ಕಾದಿದೆ. ಯಾಕಂದರೆ ಬಿಗ್ ಬಾಸ್ ಶೋ ಪ್ರಸಾರ ಆಗಬೇಕು ಅಂದರೆ ಬರೋಬ್ಬರಿ 3 ಧಾರಾವಾಹಿಗಳು ಅಂತ್ಯ ಆಗಲೇಬೇಕಾಗಿದೆ. ಸ್ಲಾಟ್ನ ಕೊರತೆಯಿಂದಾಗಿ 3 ಧಾರಾವಾಹಿಗಳು ಅಂತ್ಯ ಆಗೋದು ಫಿಕ್ಸ್ ಆಗಿದೆ. ಈ ಹಿಂದಿನಿಂದಲೂ ಬಿಗ್ ಬಾಸ್ ಶೋಗೋಸ್ಕರ 3 ಧಾರಾವಾಹಿಗಳು ಅಂತ್ಯವಾಗಿದೆ. ಇನ್ನು ಕೆಲವು ಧಾರಾವಾಹಿಗಳ ಟೈಮಿಂಗನ್ನೇ ಬದಲಾಯಿಸಲಾಗಿತ್ತು. ಸಾಮಾನ್ಯವಾಗಿ TRP ಕಡಿಮೆ ಇರುವಂಥ ಧಾರಾವಾಹಿಗಳು ಅಥವಾ ಲೀಡ್ ಕಲಾವಿದರು ಧಾರಾವಾಹಿಯಲ್ಲಿ ಮುಂದುವರಿಯಲು ರೆಡಿ ಇಲ್ಲ ಅಂದರೆ ಸೀರಿಯಲ್ಗೆ ಇತಿಶ್ರೀ ಹಾಡಲಾಗುತ್ತೆ. ಹೀಗಾಗಿ ಈ ಬಾರಿ ಯಾವ ಧಾರಾವಾಹಿಗಳು ಅಂತ್ಯ ಆಗಬಹುದು ಅನ್ನೋ ಕುತೂಹಲ ಎಲ್ಲರನ್ನ ಕಾಡೋಕೆ ಶುರುವಾಗಿದೆ. ಆದರೆ ಈ ಬಾರಿ ಅಚ್ಚರಿ ಅಂದರೆ ಜನ ಮೆಚ್ಚಿದ ಖ್ಯಾತ ಧಾರಾವಾಹಿ ಅಂತ್ಯ ಆಗ್ತಾ ಇದೆ. ವರ್ಷಾನುಗಟ್ಟಲೆ ಪ್ರಸಾರ ಕಂಡಂತಹ ಧಾರಾವಾಹಿಯನ್ನೇ ಬಿಗ್ ಬಾಸ್ ಶೋಗಾಗಿ ಮುಗಿಸಲಾಗ್ತಾ ಇದೆ. ಮೊದಲು ಬಿಗ್ ಬಾಸ್ ಶೋ ನಿರೂಪಣೆ ಮಾಡೋದಿಲ್ಲ ಅಂತ ಹೇಳಿ ಆಮೇಲೆ ಬಿಗ್ ಬಾಸ್ ಶೋ ನಿರೂಪಣೆ ಮಾಡ್ತೀನಿ ಅಂತ ಕಿಚ್ಚ ಸುದೀಪ್ ಹೇಳಿದ್ದಾರೆ. ಹೀಗಾಗಿ ಈ ಬಾರಿ ಶೋನಲ್ಲಿ ಏನಾದರೂ ವಿಶೇಷ ಇರಬಹುದಾ ಅನ್ನುವ ಪ್ರಶ್ನೆ ಕೂಡ ಬಂದಿದೆ. ಇದೇ ಬಿಗ್ ಬಾಸ್ ಶೋ ಈಗ 3 ಧಾರಾವಾಹಿಗಳಿಗೆ ಕಂಟಕವಾಗಿದ್ದು ಅಂತ್ಯ ಕಾಣ್ತಾ ಇರುವ ಧಾರಾವಾಹಿಗಳ ಪೈಕಿ ಮೊದಲನೆಯದು ದೃಷ್ಟಿಬೊಟ್ಟು. ಈ ಧಾರಾವಾಹಿಯ TRP ಕೂಡ ಕಡಿಮೆ ಇದೆ. ಈ ಧಾರಾವಾಹಿ ಕಳೆದ 3 ವಾರಗಳಿಂದ ಕ್ರಮವಾಗಿ 2.8, 3.3, 3.1 TVR ಸಿಕ್ಕಿದೆ. ಕಿರುತೆರೆ ನಟ ವಿಜಯ್ ಸೂರ್ಯ ಅವರು ಕಂಬ್ಯಾಕ್ ಮಾಡಿದ ಧಾರಾವಾಹಿ ಇದು. ವಿಜಯ್ ಸೂರ್ಯ, ಅರ್ಪಿತಾ ಮೋಹಿತೆ ನಟನೆಯ ಈ ಧಾರಾವಾಹಿಗೆ ದೊಡ್ಡ ಮಟ್ಟದ ನಿರೀಕ್ಷೆ ಇತ್ತು. ಆದರೆ ಹೇಳಿಕೊಳ್ಳುವಷ್ಟು ಮಟ್ಟಿಗೆ ವೀಕ್ಷಣೆ ಪಡೆದುಕೊಂಡಿಲ್ಲ. ಹೀಗಾಗಿ ಧಾರಾವಾಹಿ ಅಂತ್ಯ ಕಾಣಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಿಗ್ ಬಾಸ್ ಶೋಗೆ ದಾರಿ ಮಾಡಿಕೊಡೋದಕ್ಕೆ ಸಿದ್ಧವಾಗಿರುವ ಮತ್ತೊಂದು ಧಾರಾವಾಹಿ ಅಂದರೆ ಕರಿಮಣಿ ಧಾರಾವಾಹಿ. 2024ರಲ್ಲಿ ಆರಂಭವಾದ ಈ ಧಾರಾವಾಹಿ ಕಳೆದ 3 ವಾರಗಳಲ್ಲಿ ಕ್ರಮವಾಗಿ 1.9, 2.3, 2.5 TVR ಅನ್ನು ಪಡೆದುಕೊಂಡಿದೆ. ಸ್ಪಂದನಾ ಸೋಮಣ್ಣ, ಅಶ್ವಿನ್ H ನಟನೆಯ ಈ ಧಾರಾವಾಹಿಯಲ್ಲಿ ದೊಡ್ಡ ಧಾರಾವಾಹಿ ಬಳಗವೇ ಇದೆ. ಈ ಧಾರಾವಾಹಿಯಷ್ಟು ದೊಡ್ಡ ಮಟ್ಟದಲ್ಲಿ ವೀಕ್ಷಣೆ ಪಡೆದ ಕಾರಣ ಈ ಸೀರಿಯಲ್ ಕೂಡ ಅಂತ್ಯವಾದರೂ ಆಶ್ಚರ್ಯ ಏನಿಲ್ಲ. ಯಾಕಂದರೆ ಬರ್ತಾ ಇದರ TVR ಕಮ್ಮಿ ಆಗಿದ್ದು ವೀಕ್ಷಕರಿಗೆ ಇದು ಗಮನ ಸೆಳೀತಾ ಇಲ್ಲ. ಇನ್ನು 3ನೇ ಅಂತ್ಯ ಕಾಣುವಂಥ ಧಾರಾವಾಹಿ ವೀಕ್ಷಕರಿಗೆ ಬಹುದೊಡ್ಡ ಶಾಕ್ ಕೊಡೋದಕ್ಕೆ ಸಿದ್ಧವಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದು ಬೇರೆ ಯಾವುದೂ ಅಲ್ಲ, ಜನ ಮೆಚ್ಚಿದ ಖ್ಯಾತ ಧಾರಾವಾಹಿ ಅನ್ನಿಸಿಕೊಂಡಿರುವ ಶುರುವಾಗಿ ಬರೋಬ್ಬರಿ 3 ವರ್ಷಗಳಾಗಿರುವಂಥ ರಾಮಾಚಾರಿ ಹಿಟ್ ಧಾರಾವಾಹಿ. ಇದು ಕೂಡ 3 ವಾರಗಳಿಂದ ಕ್ರಮವಾಗಿ 2.3, 2.5, 2.3
TVRಗಳನ್ನಷ್ಟೇ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗಿದೆ. ಋತ್ವಿಕ್ ಕೃಪಾಕರ್, ಮೌನ ಗುಡ್ಡೆ ಮನೆ ಅವರು ಲೀಡ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಧಾರಾವಾಹಿ ಆರಂಭದಲ್ಲೇ ಸದ್ದು ಮಾಡಿತ್ತು. TRPಯಲ್ಲಿಯೂ ಭಾರಿ ಪೈಪೋಟಿ ಕೊಡ್ತಾ ಇತ್ತು. ಸದ್ಯ ಋತ್ವಿಕ್ಗೆ ಮೌನ ಗುಡ್ಡೆ ಮನೆ ಇಬ್ಬರೂ ಸಹ ಸಿನಿಮಾದಲ್ಲಿ ಭವಿಷ್ಯ ಕಾಣುವ ಆಸೆಯನ್ನು ಹೊಂದಿದ್ದಾರೆ. ಸದ್ಗುಣ ಸಂಪನ್ನ ರಾಮಾಚಾರಿ ಅದೆಷ್ಟೋ ಕುಟುಂಬಗಳ ಮನ ಗೆದ್ದಿದ್ದಾನೆ. ರಾಮಾಚಾರಿ ಸೀರಿಯಲ್ ನೋಡದೆ ಅದೆಷ್ಟೋ ಕುಟುಂಬಗಳಿಗೆ ನಿದ್ದೆ ಬರೋದಿಲ್ಲ. ಹೆಚ್ಚಾಗಿ ಹಿರಿಯ ಜೀವಗಳು ಮಿಸ್ ಮಾಡದೆ ನೋಡುವಂತಹ ಸೀರಿಯಲ್ ರಾಮಾಚಾರಿ. ಈಗಿರುವ ರಾಮಾಚಾರಿ ಸೀರಿಯಲ್ ಬಿಗ್ ಬಾಸ್ ಶೋಗೂ ಮುನ್ನ ಎಂಡ್ ಆಗುತ್ತೆ. ಇನ್ನು ಈ ಮೊದಲು ರಾತ್ರಿ 9 ಗಂಟೆಗೆ ರಾಮಾಚಾರಿ ಪ್ರಸಾರ ಆಗ್ತಾ ಇತ್ತು. ಪ್ರೈಮ್ ಟೈಮ್ ಸ್ಲಾಟ್ನಲ್ಲಿ ರಾಮಾಚಾರಿ ಉತ್ತಮ TRPಯನ್ನು ಪಡೆದಿತ್ತು. ಆದರೆ ಯಜಮಾನ ಸೀರಿಯಲ್ ಬಂದ ಮೇಲೆ ರಾಮಾಚಾರಿ ಸೀರಿಯಲನ್ನು ರಾತ್ರಿ 10 ಗಂಟೆಗೆ ಶಿಫ್ಟ್ ಮಾಡಲಾಗಿದೆ. TRP ಕಡಿಮೆ ಆಗಿದೆ. ಈ ಮುಂಚೆ ರಾಮಾಚಾರಿ ಮತ್ತು ಚಾರುಲತಾ ವಿರುದ್ಧವಾಗಿ ವೈಶಾಖ ಜಿದ್ದು ಸಾಧಿಸ್ತಾ ಇದ್ದಳು. ಆದರೆ ಈಗ ವೈಶಾಖ ರಾಮಾಚಾರಿ ಮನೆಯಲ್ಲಿ ಇಲ್ಲವೇ ಇಲ್ಲ. ಮಧ್ಯದಲ್ಲಿ ಸೈಕೋ ಸೀತಾಲಕ್ಷ್ಮಿ ಬಂದ್ಲು. ಸೀತಾಲಕ್ಷ್ಮಿ ಹೇಗೆ ಬಂದಳು ಹಾಗೆ ವಾಪಸ್ ಹೋಗಿದ್ದು ಆಯಿತು. ಸದ್ಯ ರಾಮಾಚಾರಿಗೆ ಇರುವ ಮೇನ್ ವಿಲನ್ ಅಂದರೆ ಅದು ಮಾನ್ಯತಾ ಮತ್ತು ಆಕೆಯ ಅಸಿಸ್ಟೆಂಟ್ ರುಕ್ಮಿಣಿ ಕೂಡ ಇದ್ದಾರೆ. ಇನ್ನು ಇವರಿಬ್ಬರಿಗೂ ಜ್ಞಾನೋದಯವಾದ ನಂತರ ಸೀರಿಯಲ್ ಕಥೆ ಮುಗಿತು. ಬಹುತೇಕ 1 ತಿಂಗಳ ಒಳಗೆ ಎಲ್ಲ ಎಪಿಸೋಡ್ಗಳು ಮುಗಿಯುವಂತಹ ಸಾಧ್ಯತೆ ಇದೆ. ಬಿಗ್ ಬಾಸ್ಗಾಗಿ 3 ಸೀರಿಯಲ್ಗಳು ಅಂತ್ಯ ಕಾಣೋದನ್ನು ಪಕ್ಕಾ ಆಗಿದೆ. ಇನ್ನು ನಿಮ್ಮ ಪ್ರಕಾರ ಯಾವ ಸೀರಿಯಲ್ ಅಂತ್ಯವಾಗಬೇಕು ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.